ಅದಕ್ಕಿಂತಲೂ ಮೊದಲು ಒಂದು ವೀಕ್ಷಕರಿಗೆ ಒಂದು ವಿಷಯ ತಿಳಿಸಬೇಕು. ತುಂಬ ಜನ ನಮ್ಮಲ್ಲಿಗೆ ಬರ್ತಾರೆ ಅಥವಾ ನೀವು ಫೋನಲ್ಲಿ ಕೂಡ ಕಾಲ್ ಮಾಡಿ ಕೇಳ್ತೀರಾ, ನಿಮ್ಮ ಸಮಸ್ಯೆ ಬಗ್ಗೆ ಕೇಳ್ತಾ ಇರ್ತೀರ ನೀವು. ಸೊ ನಾವು ಆನ್ಸರ್ ಕೊಡ್ತೇವೆ, ಹಾಗೆ ಜನ್ಮಕುಂಡಲಿ ಮಾಡಿ ಆನ್ಸರ್ ಕೊಡ್ತೇವೆ, ಅಥವಾ ನ್ಯೂಮರಾಲಜಿ ಪ್ರಕಾರ ಕೂಡ ನಾನು ಆನ್ಸರ್ ಕೊಡ್ತೇನೆ. ಎರಡೂ ಕೂಡ ಕಂಪೇರ್ ಮಾಡಿ ನಾನು ಆನ್ಸರ್ ಕೊಡ್ತೇನೆ. ಈಗ ಕೆಲವೊಂದು ಸರಿ ಏನಾಗ್ತದೆ ಅಂದರೆ ಯಾವುದೇ ಕೆಲಸ ಕೂಡ ಆಗುವುದಿಲ್ಲ, ನಾವು ಆನ್ಸರ್ ಕೊಟ್ಟರೂ ಆಗುವುದಿಲ್ಲ, ಅಥವಾ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದರೂ ನಿಮ್ಮ ಕೆಲಸ ಆಗುವಂಥದ್ದು ಕಾಣುವುದೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಮದುವೆ ವಿಚಾರ. ಈಗ ಒಂದು ನಿಮ್ಮಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರಿದ್ರೆ ಅವರ ಮದುವೆ ವಿಚಾರವನ್ನು ಇಟ್ಕೊಂಡು ತುಂಬಾ ಟೆನ್ಷನ್ನಲ್ಲಿ ಇರ್ತಾರೆ, ಹುಡುಕ್ತಾನೆ ಇರ್ತಾರೆ ಅವರಿಗೆ. ಸೊ ಅವರಿಗೆ ಏನಂದರೆ ಬೇಕಾದೆಲ್ಲ ಪೂಜೆ ಮಾಡಿರ್ತಾರೆ, ಜಾತಕ ನೋಡಿ ಅದಕ್ಕೆ ಏನೆಲ್ಲ ಪರಿಹಾರ ಉಂಟು ಅದೆಲ್ಲ ಮಾಡಿರ್ತಾರೆ, ಆದರೂ ಕೂಡ ಕೆಲವರಿಗೆ ಮದುವೆ ಆಗುವುದೇ ಇಲ್ಲ. ಇದು ಯಾಕೆ ಹೇಳ್ತಾನೆ ಇದ್ರೆ ಅಂತ ತುಂಬ ಕಂಪ್ಲೇಂಟ್ಸ್ ನಮ್ಮಲ್ಲಿ ಬಂದಿದೆ. ಅಂದರೆ ನೀವು ಹೇಳಿದಾಗೆ ಆಗುವುದಿಲ್ಲ ಕೆಲವೊಮ್ಮೆ, ಅದೆಲ್ಲ ಯಾಕೆ, ಅದಕ್ಕೆ ಏನು ಕಾರಣ ಅಂತ ಕೇಳಿದವರಿದ್ದಾರೆ. ಸಮಯ ಕೂಡ ಅದರಲ್ಲಿ ತಪ್ಪಿರ್ಬೋದು, ಹಾಗೆ ಕೂಡ ಇರ್ತದೆ. ಅದು ಎಲ್ಲ ಸಮಯ ಕೊಟ್ಟಿರೋದಲ್ಲ, ಇದು ಜಾತಕ ಪ್ರಕಾರ ಏನು ಹೇಳ್ತಾರೆ ಅದು ಸರಿಯೇ ಇರ್ತದೆ, ಅದರಲ್ಲೇನು ಇದಿಲ್ಲ. ಇವರು ಕೊಟ್ಟಂತ ಏನಾದ್ರು ತಾರೀಖಲ್ಲಿ ಅಥವಾ ಸಮಯದಲ್ಲಿ ಅದಕ್ಕೆ ಅವರೇ ಹೊಣೆ ಆಗ್ತಾರೆ. ಅದು ನಾವು ಅದಕ್ಕೆ ಜವಾಬ್ದಾರಿ ಆಗುದಿಲ್ಲ, ಅದಕ್ಕೆ ಅವರೇ ಹೊಣೆ ಆಗ್ತಾರೆ. ಸೊ ಆದ್ರೂ ಕೂಡ ಈಗ ಉದಾಹರಣೆ ಮದುವೆ ವಿಚಾರ ತಗೊಳ್ಳುವ ಇವತ್ತು. ಸೊ ಮದುವೆ ವಿಚಾರದಲ್ಲಿ ಏನಂದ್ರೆ ನಿಮ್ಗೆ ಜಾತಕ ನೋಡ್ತೀರಾ, ಅದು ನ್ಯೂಮರಾಲಜಿ ಪ್ರಕಾರ ಕೂಡ ನಾನು ಆನ್ಸರ್ ಕೊಟ್ಟಿದ್ದೇನೆ, ಬೇರೆಯವರು ಆನ್ಸರ್ ಕೊಟ್ಟಿದ್ರೆ ಆಗ್ತದೆ ಅಂತ. ಸೊ ಅಂತ ಸಮಯದಲ್ಲಿ ಆಗುದಿಲ್ಲ. ಸೊ ಯಾಕೆ ಆಗುದಿಲ್ಲ, ನೀವು ಯಾವುದೇ ಪೂಜೆ ಪುರಸ್ಕಾರ ಮಾಡಿದ್ರು ಸಹ ಅಂತ ಒಂದು ವಧು ಬರುವುದಿಲ್ಲ, ವರ್ಕೌಟ್ ಆಗುದಿಲ್ಲ, ಮದುವೆ ಆಗುದಿಲ್ಲ, ಟೆನ್ಷನ್ ಇದ್ದೇ ಇರ್ತದೆ. ಮೊನ್ನೆ ಒಂದು ಪಾರ್ಟಿ, ಮುಂಬೈಯಿಂದ ಒಂದು ಪಾರ್ಟಿ ಬಂದಿತ್ತು. ಸೊ ಅವರಿಗೂ ಅಷ್ಟೇ 32 ವಯಸ್ಸಾಗಿದೆ ಆ ಹುಡುಗಿಗೆ. ಪಾಪ ಎಷ್ಟು ಒಂದು 5-6 ವರ್ಷದಿಂದ ನಲಿತಾ ಇದ್ದಾರೆ, ಹುಡುಗಿ ಆಗ್ತಾನೆ ಇಲ್ಲ. ಅವ್ರು ಹೇಳ್ತಾರೆ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿದೆ ನಾನು, ಆದ್ರೂ ವಧು ಸೆಟ್ಟೇ ಆಗ್ತಿಲ್ಲ, ಅವ್ರು ಕಲ್ತಿದ್ದಾಳೆ, ಚೆನ್ನಾಗಿದ್ದಾಳೆ ನೋಡಿ, ಎಲ್ಲ ಓಕೆ, ಆದ್ರೂ ಆಗುದಿಲ್ಲ, ಯಾಕೆ ಅಂತ ಕೇಳ್ತಾರೆ ನನ್ನ ಹತ್ರ. ಸೊ ಅವರಿಗೆ ಬೇಕಾದ ಆನ್ಸರ್ ಕೊಟ್ಟು ಕಳಿಸಿದ್ದೀನಿ, ಆ ಮಾತು ಬೇರೆ. ಆದ್ರೂ ಕೂಡ ಅಂತ ತುಂಬಾ ಜನ ಸಮಸ್ಯೆ, ತುಂಬಾ ಒಂದು ಕೇಸಸ್ಗಳಿದೆ. ಹೌದು, ಅಂದ್ರೆ ಅಂತ ಒಂದು ವಿಷಯಗಳು ನಮ್ಮ ಇಲ್ಲಿ ಮ್ಯಾಂಗ್ಳೂರಲ್ಲಿ ಕೂಡ ಕಾಣಬಹುದು. ತುಂಬಾ ವಯಸ್ಸಾದಷ್ಟು ಹೆಂಗಸರು ಇದ್ದಾರೆ, ಹುಡುಗಿಯರಿದ್ದಾರೆ, ಅಥವಾ ಪುರುಷರು ಕೂಡ ಇದ್ದಾರೆ, ಎಂತ ಕ್ವಾಲಿಫಿಕೇಶನ್ ಕೂಡ ಇದ್ರೆ ಆಗುತ್ತೆ. ಅದಕ್ಕೆ ನಾನು ಇಷ್ಟೇ ಹೇಳುದು, ಅದಕ್ಕೆ ಮುಖ್ಯವಾಗಿ ಕಾರಣ ನಿಮ್ಮ ಮನೆಯ ವಾಸ್ತು ಯಾವಾಗಲೂ ಸರಿಯಾಗಿದ್ರೆ ಅದು ನಿಮ್ಮ ಒಂದು ಪ್ರಕರಣ ಏನಿರ್ತದೆ, ಒಂದು ಮದುವೆ ಆಗೋ ಪ್ರಕರಣ, ಅದು ಸುಖಾಂತ್ಯವಾಗಿ ನಡೀತದೆ ಅಂತ ಹೇಳ್ತೇನೆ. ಒಂದು ಮನುಷ್ಯನ ಗ್ರಹ ಎಷ್ಟು ಒಳ್ಳೆದಿದ್ರು ಕೂಡ ಅಷ್ಟು ವಿಶೇಷತೆ ಇದೆ ಅಂತ ವಾಸ್ತು ಕೂಡ. ಕರೆಕ್ಟ್, ಅದು ವಾಸ್ತು ಯಾವಾಗಲೂ ಪರ್ಫೆಕ್ಟ್ ಆಗಿರ್ಬೇಕು, ಆಗ ಮಾತ್ರ ಅದು ಯಾವುದೇ ಕೆಲಸ ವರ್ಕೌಟ್ ಆಗ್ತದೆ. ಈಗ ನೋಡಿ ಇಲ್ಲಿ ಇದೊಂದು ಚಿತ್ರ ತೋರಿಸ್ತಾ ಇದೆ ನಿಮ್ಗೆ, ಇದು ವಾಸ್ತುವಿನ ಚಿತ್ರ. ಒಂದು ವಾಸ್ತು ನಮ್ಮ ಮನೆ ಹೇಗಿರ್ಬೇಕಂತ, ಮನೆ ಯಾವಾಗಲೂ ರೆಕ್ಟಾಂಗಲ್ ಅಂದ್ರೆ ಒಂದು ಆಯತಾಕಾರದಲ್ಲಿ ಮನೆ ಇರಬೇಕಿದು. ಇಲ್ಲಿ ನೋಡಿ, ಇದು ನಾರ್ತ್ ಅಂದ್ರೆ ಉತ್ತರ, ಇದು ಪೂರ್ವ ಈಸ್ಟ್, ಇದು ಸೌತ್ ಅಂದ್ರೆ ದಕ್ಷಿಣ, ಇದು ವೆಸ್ಟ್ ಅಂದ್ರೆ ಪಶ್ಚಿಮ. ಇಲ್ಲಿ ಇಷ್ಟು ಜಾಗ ಕೂಡ, ಅದಕ್ಕೆ ಕಾರ್ನರ್ ಉಂಟು ನೋಡಿ, ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ಉಂಟು, ಸೌತ್ ವೆಸ್ಟ್ ಕಾರ್ನರ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ಮತ್ತೆ ನಾರ್ತ್ ಈಸ್ಟ್, ಮತ್ತೆ ನಾರ್ತ್ ವೆಸ್ಟ್ ಕಾರ್ನರ್. ಇಷ್ಟು ಕಾರ್ನರ್ಸ್ ಇದೆ, 4 ಕಾರ್ನರ್ ಇದೆ. ಅಂದ್ರೆ ವಾಯುವ್ಯ ಮತ್ತೆ ಸೌತ್ ವೆಸ್ಟ್ ಕಾರ್ನರ್. ಮುಖ್ಯವಾಗಿ ಸೌತ್ ವೆಸ್ಟ್ ಅಂದ್ರೆ ನಮ್ಮ ನೈಋತ್ಯ ಅಂದ್ರೆ ಇದು ನೋಡಿ, ಇಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಇಲ್ಲಿ ತೋರಿಸ್ತಾ ಉಂಟು. ಈ ಸೌತ್ ಮತ್ತೆ ವೆಸ್ಟ್ ಮತ್ತೆ ಸೌತ್ ಅನ್ನು ತೋರಿಸುವ ಈ ಮಧ್ಯದ ಒಂದು ನಡುವಿನ ಒಂದು ಇದು ಉಂಟು, ಇದು ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೇವೆ. ಮತ್ತೆ ಇದು ನಾರ್ತ್ ಈಸ್ಟ್ ಕಾರ್ನರ್, ಅದಕ್ಕಿಂತ ಇಲ್ಲಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳಿದ್ವಿ. ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ದೈವ ಮೂಲೆ. ಇದು ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ಇದು ನೈಋತ್ಯ ಮೂಲೆ ಮತ್ತೆ ಇದು ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ ಇದಕ್ಕೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಾಗಿ ವಯಸ್ಸಿಗೆ ಬಂದ ಹುಡುಗಿಯರು, ಅಂದ್ರೆ ಇದು ಮದುವೆ ಆಗ್ಬೇಕಾದ ಹುಡುಗಿಯರು, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈ ಪ್ಲೇಸ್ ಅಲ್ಲಿ ಮಲಗ್ತಾ ಇದ್ರೆ, ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ ಅಂದ್ರೆ ನೈಋತ್ಯದಲ್ಲಿ ಮಲಗ್ತಾ ಇದ್ರೆ, ಯಾವಾಗ್ಲೂ ಎಲ್ಲಿಯಾದ್ರೂ ಇಲ್ಲಿ ಈ ಪ್ಲೇಸ್ ಅಲ್ಲಿ ಎಲ್ಲಿ ಕೂಡ ಮಲಗಬಹುದು ಅವರು, ಈ ಪ್ಲೇಸ್ ಅಲ್ಲಿ ಮಲಗ್ತಾ ಇದ್ರೆ ಅವರಿಗೆ ಮದುವೆ ಆಗೋದು ಲೇಟ್ ಆಗ್ತದೆ. ಯಾಕಂದ್ರೆ ಈ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ಇದೊಂಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗೆ, ಇಲ್ಲಿ ಯಾರು ಮಲಗ್ತಾರೋ ಅವರನ್ನು ಅದು ಹೇಳ್ಕೊಂಡಿರ್ತದೆ. ಅದಕ್ಕೆ ಹೇಳುವುದು, ಇಲ್ಲಿ ಆಗಲೂ ನೈಋತ್ಯದಲ್ಲಿ ಯಜಮಾನ ಮಲಗಬೇಕಂತ. ನೈಋತ್ಯದಲ್ಲಿ ಯಜಮಾನ ಮಲಕೊಂಡ್ರೆ ಏನಾಗ್ತದೆ, ಅವನ ಆಯುಷ್ಯ ಹೆಚ್ಚಾಗ್ತದೆ, ಆ ಯಜಮಾನಿಕೆ ಅವ್ರದ್ದು ಒಳ್ಳೆ ಇರ್ತದೆ, ಆ ಮನೆಯಲ್ಲಿ ಒಂದು ಯಜಮಾನಿಕೆ ಇರ್ತದೆ, ಎಲ್ಲರೂ ಅವರ ಮಾತನ್ನು ಕೇಳ್ತಾರೆ. ಹಾಗೆ ಇಲ್ಲಿ ಅದೇ ಮದುವೆ ಆಗಬೇಕಾದ ಒಂದು ಹುಡುಗಿಯನ್ನು ಮಲಗಿಸಿದಾಗ, ವಿಶೇಷವಾಗಿ ಹುಡುಗ ಅಲ್ಲ, ಹುಡುಗಿ ಅಂದ್ರೆ ಅವರು ಹೊರಗೆ ಹೋಗುವವರು, ಮನೆ ಬಿಟ್ಟು ಹೋಗುವವರು, ತಾಯಿ ಮನೆ ಬಿಟ್ಟು ಅಲ್ಲಿ ಅತ್ತೆ ಮನೆಗೆ ಹೋಗುವವರು ಅಂತ ಹುಡುಗಿ ಅಂತ ಹೇಳ್ತೇನೆ ನಾನು ವಿಶೇಷವಾಗಿ. ಅವರನ್ನು ಈ ಪ್ಲೇಸ್ ಅಲ್ಲಿ ನೀವು ಮಲಗಿಸಿದ್ರೆ, ನಾನು ತುಂಬಾ ಕಡೆ ನೋಡಿದ್ದೇನೆ ಈ ಪ್ಲೇಸ್ ಅಲ್ಲಿ ಮಲಗಿಸಿದ್ದು. ಸೊ ಈ ಪ್ಲೇಸ್ ಅಲ್ಲಿ ಮಲಗಿಸಿದ್ರೆ ಅವರಿಗೆ ಮದುವೆ ಆಗೋದು ತುಂಬಾನೇ ಲೇಟ್ ಆಗ್ತದೆ. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ, ಒಂದು ವೇಳೆ ಮದುವೆ ಆದ್ರೂ ಕೂಡ ಈ ಪ್ಲೇಸ್ ಎಷ್ಟು ಪವರ್ಫುಲ್ ಇರ್ತದೆ ಅಂದ್ರೆ ಅವರನ್ನು ಮತ್ತೆ ಇಲ್ಲಿಗೆ ಎಳೆದುಕೊಂಡು ಬರ್ತದೆ. ಅಂದ್ರೆ ಅವರಿಗೆ ಡಿವೋರ್ಸ್ ಆಗಿ ಬರುವಂತ ಚಾನ್ಸಸ್ ಇಲ್ಲ, ಅಲ್ಲಿ ಜಗಳ ಮಾಡಿ ಆದ್ರೂ ಬಂದು ಇಲ್ಲೇ ಮತ್ತೆ ಮಲ್ಕೊಳ್ತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ ಎಲ್ಲಿಯಾದ್ರೂ ಕ್ರಿಯೇಟ್ ಆಗಿರ್ತದೆ. ಅದಕ್ಕೆ ಒಟ್ಟಿಗೆ ಇರ್ತದೆ, ಅದು ಹೇಳ್ಕೊಂಡು ಬರ್ತದೆ, ಇಲ್ಲಿ ಹೇಳ್ಕೊಂಡು ಬಂದು ಮತ್ತೆ ಇದೇ ಪ್ಲೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ಮತ್ತೆ ಇದೇ ಪ್ಲೇಸ್ ಅಲ್ಲಿ ಮಲಗುವಾಗೆ ಮಾಡ್ತಾರೆ. ಅದಕ್ಕೆ ಹೇಳುದು, ನಿಮ್ಮಲ್ಲಿ ಯಾರಾದ್ರೂ ಮದುವೆಗೆ ವಯಸ್ಸಿಗೆ ಬಂದ ಹುಡುಗಿ
ಹುಡುಗಿಯರಿದ್ರೆ ಅವರೆಲ್ಲಾದ್ರೂ ಇಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಮಲಗ್ತಾ ಇದ್ರೆ ಅವರನ್ನು ಮಲಗುವುದು ಬೇಡ, ಅವರನ್ನು ನೀವು ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಮಲಗಿಸಬೇಕಾಗ್ತದೆ. ಇದು ಬಂದು ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್, ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ, ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಮಲಗಿಸಿದ್ರೆ ಅದು ಬೇಗ ಹೋಗ್ತದೆ. ಇದು ಹೇಗೆ ಮ್ಯಾಗ್ನೆಟಿಕ್ ಅಂತ ಹೇಳಿದ್ರೆ ಇದು ಪುಷಿಂಗ್ ಆಗಿರ್ತದೆ, ಪುಷಿಂಗ್ ಅಂದ್ರೆ ಹೊರಗೆ ದಬ್ಬುವುದು ಅಂತ ಹೇಳ್ತೇವೆ ಇದಕ್ಕೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಇಳ್ಕೊಂಡಿರ್ತದೆ. ಅದೇ ರೀತಿ ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಇದೆ ನೋಡಿ, ಸಾರಿ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿದೆ, ಇದು ನಾರ್ತ್ ಈಸ್ಟ್ ಅಂದ್ರೆ ಇದು ದೈವ ಮೂಲೆ ಅಂತ ಹೇಳ್ತೇವೆ ನಾವು, ಇದು ಈಶಾನ್ಯ ಮೂಲೆ, ದೈವ ಮೂಲೆ. ಈ ಮೂಲೆಯಲ್ಲಿ ಕೂಡ ಹಾಗೆ, ಈ ಮೂಲೆಯಲ್ಲಿ ಕೂಡ ಮದುವೆ ಆಗಬೇಕಾದ ಒಂದು ಹುಡುಗಿಯರನ್ನು ಈ ಮೂಲೆಯಲ್ಲಿ ಕೂಡ ಮಲಗಿಸಿದ್ರೆ ಅಥವಾ ಅವ್ರು ಮಲಗ್ತಾ ಇದ್ರೆ ಅವರಿಗೆ ತುಂಬಾನೇ ತೊಂದರೆ ಆಗ್ತದೆ. ಇದು ಕೂಡ ಇನ್ನೊಂದು ತರದ ಮ್ಯಾಗ್ನೆಟಿಕ್ ಫೀಲ್ಡ್ ಇದು. ಇಲ್ಲಿ ಕೂಡ ಮಲಗಿದ್ರೆ ಅವರಿಗೆ ಮದುವೆ ಆಗೋದು ತುಂಬಾನೇ ಲೇಟ್ ಆಗ್ತದೆ. ಮದುವೆ ಆದ್ರೂ ಕೂಡ ಅವರು ಸಂಬಂಧ ಕಳೆದುಕೊಂಡು ಬಂದು ಇಲ್ಲಿ ಮಲಗುವಂತ ಒಂದು ಪ್ರಮೇಯ ಬಂದರೂ ಬರ್ಬೋದು. ಇಲ್ಲಿ ಯಾರು ಮಲಗಬೇಕಂದ್ರೆ ಆಕ್ಚುಲಿ ಇಲ್ಲಿ ಯಾರಿಗೆ ಮಲಗಲಿಕ್ಕೆ ಅಲೌಡ್ ಇಲ್ಲ. ಮಲಗಿದ್ರು ಕೂಡ ಯಾರು ಮಲಗಬೇಕಂದ್ರೆ ಅಲ್ಲಿ ಕಾಯಿಲೆ ಬಿದ್ದವ್ರು ಯಾರಾದ್ರೂ ಇದ್ರೆ, ಬೇಗನೆ ಕ್ಯೂರ್ ಆಗ್ಬೇಕಂತ ಇದ್ರೆ ಅಂತವ್ರು ಮಾತ್ರ ಇಲ್ಲಿ ಮಲಗಬೇಕು. ಅದು ಅಲ್ಲದೆ ಮನೆಯಲ್ಲಿ ಯಾರಾದ್ರೂ ವೃದ್ಧರಿದ್ರೆ ಅಥವಾ ವೃದ್ಧ ತಂದೆ ತಾಯಿಗಳಿದ್ರೆ ಅವರನ್ನ ಇಲ್ಲಿ ಮಲಗಿಸಬಹುದು. ಇಲ್ಲಾಂದ್ರೆ ಇಲ್ಲಿ ಯಾರಿಗೆ ಮಲಗುವ ಅಲೌಡ್ ಅಂತೂ ಇಲ್ಲ. ಅದರಲ್ಲಿ ಕೂಡ ಮದುವೆ ಆದ ಗಂಡ ಅಂತ ಇಲ್ಲಿ ಮಲಗುವಾಗೆ ಇಲ್ಲ, ಅದು ಸಂಪೂರ್ಣ ನಿಷೇಧ ಇಲ್ಲಿ ಮಲಗುವುದು. ಸೊ ಇದೆರಡು ಫೀಲ್ಡ್ ಅನ್ನು ನೀವು ತುಂಬಾನೇ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗ್ತದೆ. ಅವರನ್ನು ಯಾರಿಗೆ ಮದುವೆ ಆಗ್ಬೇಕಾ ಅವರನ್ನು ನೀವು ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಮಲಗಿಸಬೇಕಾಗುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಮಲಗಿಸಿದ್ರೆ ಅವರಿಗೆ ಆದಷ್ಟು ಬೇಗನೆ ಮದುವೆ ಆಗ್ತದೆ. ಮದುವೆ ಆಗಿ ಅವ್ರು ಹೊರಗೆ ಹೋಗ್ತಾರೆ ಅಂತ ಬರ್ತಾರೆ. ಒಂದು ವೇಳೆ ನೀವು ಯಾವಾಗಲೂ ನೋಡಿ ನಿಮ್ಮ ಮಗ ಯಾರಾದ್ರೂ ಅಂದ್ರೆ ಗಂಡು ಮಕ್ಕಳು ಯಾರಾದ್ರೂ ಇದ್ರೆ ಅವರು ಈ ನಾರ್ತ್ ವೆಸ್ಟ್ ಅಲ್ಲಿ ಕಾರ್ನರ್ ನಲ್ಲಿ ಮಲಗ್ತಾ ಇದ್ರೆ ಅಥವಾ ಬೇರೆ ಯಾರನ್ನು ಬೇಕಾದ್ರೂ ನೋಡಿ, ಈ ನಾರ್ತ್ ವೆಸ್ಟ್ ಕಾರ್ನರ್ ಯಾರು ಮಲಗ್ತಾರೋ ಅವರು ಯಾವತ್ತೂ ಕೂಡ ಮನೆಯಲ್ಲಿ ಇರುವುದಿಲ್ಲ, ಯಾವಾಗಲೂ ಸುತ್ತಾಡ್ತಾ ಇರ್ತಾರೆ. ಯಾಕಂದ್ರೆ ನಾರ್ತ್ ವೆಸ್ಟ್ ಕಾರ್ನರೇ ಹಾಗೆ ವಾಯುವ್ಯ ಅಂತ ಹೇಳ್ತೇವೆ. ಆ ವಾಯುವ್ಯ ಕಾರ್ನರ್ ಬಂದು ಪುಷಿಂಗ್ ಇರ್ತದೆ. ಪುಷಿಂಗ್ ಅಂದ್ರೆ ಅಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ, ಮನೆಯಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ, ಆದ್ರೆ ಅವರು ಹೊರಗೆ ಹೋಗ್ತಾನೆ ಇರ್ತಾರೆ ಅಂತ ಬರ್ತದೆ. ಅದೇ ರೀತಿ ಇಲ್ಲಿ ಮಲಗಬೇಕಾದ ಈ ಮನೆ ಯಜಮಾನ, ಈ ಸೌತ್ ವೆಸ್ಟ್ ಕಾರ್ನರ್ ಮಲಗಬೇಕಾದ ಈ ಮನೆ ಯಜಮಾನ ಎಲ್ಲಾದ್ರೂ ಬಂದು ಈ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ರೆ ಅವರ ಯಜಮಾನಿಕೆ ಅಲ್ಲಿ ನಡೆಯುವುದೇ ಇಲ್ಲ ಯಾವ ಕಾರಣಕ್ಕೂ. ಆ ಮನೆಯಲ್ಲಿ ಒಂದು ಯಜಮಾನಿಕೆ ಅಂತ ಇರುವುದಿಲ್ಲ. ಎಲ್ಲರೂ ಯಾರಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡಿರ್ತಾರೆ. ಈ ಯಜಮಾನನಿಗೆ ಹೊರಗೆ ಹೋದ್ರೆ ಮರ್ಯಾದೆ ಕೂಡ ಇರುವುದಿಲ್ಲ. ಇವನೇನೋ ಹೇಳ್ತಾನೆ, ಯಾರು ಕೇಳ್ತಾರೆ, ಯಾರು ಕೂಡ ಇವ್ರ ಮಾತು ಕೇಳುವುದಿಲ್ಲ. ಯಾಕಂದ್ರೆ ಆದವರು ಇಲ್ಲಿ ನಾರ್ತ್ ಇದು ಸೌತ್ ವೆಸ್ಟ್ ಅಲ್ಲಿ ಮಲಗಬಹುದಾ ಅಂತ. ಮದುವೆ ಆದವರು ಕೂಡ ಇಲ್ಲಿ ಮಲಗಲಿಕ್ಕಿಲ್ಲ. ಮದುವೆ ಆದವ್ರನ್ನ ಮದುವೆ ಆಗಿ ಬಂದ ಮೇಲೆ ಇಲ್ಲ, ನಾನೀಗ ಹುಡುಗಿಯರ ಬಗ್ಗೆ ಹೇಳಿದೆ. ಈಗ ಮದುವೆ ಆದ್ಮೇಲೆ ಅವರು ಹೊರಗೆ ಹೋಗಿರ್ತಾರೆ, ಹೊರಗೆ ಹೋದ್ಮೇಲೆ ಅವ್ರಿಗೆ ನಾವು ಮಲಗಲಿಕ್ಕೆ ಇಲ್ಲಿ ಜಾಗ ಕೊಡುವ ಹಾಗೆ ಇಲ್ಲ. ಮದುವೆ ಅದು ಮನೆ ಯಜಮಾನ ಮನೆ ಯಜಮಾನನಿಗೆ ಇದು ಜಾಗ, ಮನೆ ಯಜಮಾನನೇ ಮಲಗಬೇಕು. ಯಾರೇ ಆಗ್ಲಿಬೇಕು, ಮನೆ ಯಜಮಾನ ಮಲಗಿದ್ರೆ ಮಾತ್ರ ಅವರಿಗೆ ತುಂಬಾನೇ ಒಳ್ಳೇದಿರ್ತದೆ. ಇನ್ನೊಂದೇನಂದ್ರೆ ಈ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ಇದು ರಾಹು. ಈಗ ವಧು ಬರುವುದಿಲ್ಲ ಅಂತ ನೀವು ಹೇಳ್ತಾ ಇರ್ತೀರಿ. ವಧು ಬರುವುದಿಲ್ಲ ಅಂತ ಒಂದು ಕಾರಣ ಏನಂದ್ರೆ ಈ ಸೌತ್ ವೆಸ್ಟ್ ಕಾರ್ನರ್ಗೆ ಜ್ಯೋತಿಷ್ಯದಲ್ಲಿ ಇಲ್ಲಿ ರಾಹು ಇದನ್ನು ಆಳ್ತಾನೆ. ರಾಹು ಅಂದ್ರೆ ನೈಋತ್ಯ ಮೂಲೆ ರಾಹು ಬಂದು ಆಳ್ತಾನೆ. ಈ ರಾಹು ಅಂದ್ರೆ ಅಟ್ರಾಕ್ಟಿವ್ ಮಾಡುವ, ಅಂದ್ರೆ ಆ ಒಂದು ನಿಮ್ಗೆ ಏನು ವಧು ಬೇಕು ಅಥವಾ ಏನಾದ್ರೂ ಬೇಕು ಅಂದ್ರೆ ಅದನ್ನು ಅಟ್ರಾಕ್ಟ್ ಮಾಡ್ತಾನೆ, ಮನೆಗೆ ಅಟ್ರಾಕ್ಟ್ ಮಾಡುವಂತ ಕೆಲಸ ಈತಾನೆ ಮಾಡುದು. ಎಲ್ಲಾದ್ರೂ ಈ ಕಾರ್ನರ್ ಕಟ್ ಆಗಿದ್ರೆ ನಿಮ್ಗೆ ವಧು ಖಂಡಿತ ಬರುವುದಿಲ್ಲ, ಅಲ್ಲಿ ಖಂಡಿತ ನಿಮ್ಗೆ ಅಲ್ಲಿ ತೊಂದರೆ ಅನುಭವಿಸ್ತೀರಾ. ಎಲ್ಲಾದ್ರೂ ಇಲ್ಲಿ ಕಟ್ ಆಗಿ ಅಥವಾ ಇಲ್ಲಿ ಏನಾದ್ರು ತೊಂದರೆ ಅನುಭವಿಸ್ತಾ ಇದ್ರೆ, ಈ ಕಾರ್ನರ್ ಇಲ್ಲ ಅಂದ್ರೆ ಅದು ತೊಂದರೆನೆ. ಅದಕ್ಕೆ ಹೇಳುವುದು ಇಲ್ಲಿಗೆ ಈ ರಾಹು ಯಾವಾಗಲೂ ಅಟ್ರಾಕ್ಟ್ ಮಾಡ್ತಾನೆ. ಎಲ್ಲಾದ್ರೂ ಈ ಕಾರ್ನರ್ ನಾನು ಮೊದಲೇ ಹೇಳಿದೆ ಕಟ್ ಆಗಿದ್ರೆ ರಾಹು ಅಲ್ಲಿ ಕೆಲಸ ಮಾಡುದಿಲ್ಲ, ರಾಹು ಅಟ್ರಾಕ್ಟ್ ಮಾಡುದಿಲ್ಲ ಅಂತ ಬರ್ತದೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆ ವಾಸ್ತುವನ್ನು ಚೆಕ್ ಮಾಡಿಸಿಕೊಂಡು ಇಟ್ಟರೆ ತುಂಬಾನೇ ಒಳ್ಳೆಯದು. ವಾಸ್ತು ಚೆಕ್ ಮಾಡಿಸಿದ್ರೆ ಖಂಡಿತ ನಿಮ್ಗೆ ಅದರ ಒಂದು ಫಲ ಅಂದ್ರೆ ಶೀಘ್ರವಾಗಿ ನಿಮ್ಗೆ ಫಲ ಸಿಗ್ತದೆ ನಿಮ್ಗೆ. ಇನ್ನೇನಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಈ ವಾಸ್ತು ಆಗ್ಲಿ ಜ್ಯೋತಿಷ ಆಗ್ಲಿ ಏನೇ ಆಗ್ಲಿ ನಾವು ಫಾಲೋ ಮಾಡುವಾಗ ಇಲ್ಲ, ಅದು ದೇವರಿಟ್ಟಾಗಿ ಆಗ್ತದೆ ಅಂತ ಹೇಳ್ತಾರೆ. ಅದು ಓಕೆ, ನಾನು ನಂಬ್ತೇನೆ, ದೇವರಿಟ್ಟಾಗಿ ಆಗ್ತದೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ, ಎಲ್ಲ ದೇವರ ಕೈಯಲ್ಲಿ ಇರ್ತದೆ. ಇಂಥವ್ರಿಗೆ ನಾನೊಂದು ಮಾತು ಹೇಳ್ತೇನೆ, ಇವರು ಏನ್ ಮಾಡ್ಬೇಕಂದ್ರೆ ಒಂದು ಅವರಿಗೆ ಕಾಯಿಲೆ ಬಂದಾಗ ಅಥವಾ ಜ್ವರ ಬಂದಾಗ ಕಾಯಿಲೆ ಬಂದಾಗ ಅವರು ಡಾಕ್ಟರ್ ಹತ್ರ ಹೋಗ್ಬಾರ್ದು, ಮನೆಯಲ್ಲೇ ಮಲ್ಕೊಳ್ಬೇಕು. ಯಾಕಂದ್ರೆ ದೇವರಿದ್ದಾನೆಲ್ಲ ಎಲ್ಲದಕ್ಕೂ. ಸೊ ದೇವರು ಬಂದು ಇಂಜೆಕ್ಷನ್ ಕೊಡುದಿಲ್ಲ, ಅದನ್ನ ಮೊದಲು ನಂಬಿಕೆ ಇದ್ರೆ ಇಲ್ಲ, ನಂಬಿಕೆ ದೃಢವಾದ ನಂಬಿಕೆ ಇದ್ರೂ ಕೂಡ ಅದು ಕೆಲವೊಮ್ಮೆ ಮಾತ್ರ ವರ್ಕೌಟ್ ಆಗ್ತದೆ. ಯಾಕಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕೆಲಸ ಮಾಡ್ತದೆ. ಆದ್ರೆ ಅಂತವ್ರಿಗೆ ತುಂಬಾ ಜನ ನೋಡಿದ್ದೇನೆ, ಅದೆಲ್ಲ ಬಕ್ವಾಸ, ಅದೆಲ್ಲ ಏನಿಲ್ಲ, ಜ್ಯೋತಿಷನೇ ಇಲ್ಲ, ತುಂಬಾ ಜನ ಇದ್ದಾರೆ ಅಂತ ಹೇಳುವರು. ಸೊ ಅವ್ರು ತುಂಬಾ ಜಾಸ್ತಿ ಆಗಿದೆ ಈಗ. ಕಾಯಿಲೆ ಬಂದಾಗ ಅವ್ರು ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು? ಸೊ ಅಲ್ಲಿ ನಿಮ್ಗೆ ಒಂದು ಕಾಯಿಲೆ ಬಂದ್ರೆ ಅದಕ್ಕೊಂದು ಪರಿಹಾರ ಅಂತ ದೇವರು ಮತ್ತೊಬ್ಬ ಡಾಕ್ಟರ್ ಅನ್ನು ಸೃಷ್ಟಿಸಿ ಅಲ್ಲಿ ಇಟ್ಟಿರ್ತಾನೆ. ಅಂದ್ರೆ ನಿಮ್ಗೆ ಕಾಯಿಲೆ ಬಂದ್ರೆ ಆತ ನಿಮ್ಗೆ ಮದ್ದು ಕೊಡ್ತಾನೆ, ಆತ ನಿಮ್ಮ ನೀವು ಬೇಗನೆ ಕ್ಯೂರ್ ಆಗ್ತೀರಾ. ದೇವರು ಬರುವುದಿಲ್ಲ ಅಲ್ಲಿ ಅಲ್ವಾ? ಅದೇ ರೀತಿ ಇದು ಕೂಡ ಇಂಥದ್ದು ಕೂಡ ಒಂದೊಂದು ಪ್ರಾಬ್ಲಮ್ ಇರ್ತದೆ. ಒಂದು ಮದುವೆ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು. ಇದು ಯಾವುದಕ್ಕೂ ಕೂಡ ಒಂದು ಜ್ಯೋತಿಷವನ್ನು ಫಾಲೋ ಮಾಡಬೇಕು, ಒಟ್ಟಿಗೆ ಅದರ ವಾಸ್ತುವನ್ನು ಕೂಡ ಫಾಲೋ
ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಸುಖ ಲೆವೆಲ್ ಬಂದಾಗ ನಂಬಲಿಕ್ಕೆ ಸ್ಟಾರ್ಟ್ ಇಲ್ಲ ಸ್ವಲ್ಪ ಅದೌದು ಆದ್ರೂ ಕೂಡ ನಾನು ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಅವರು ಸುಖವನ್ನು ಪಡೆಯೋಕೆ ಸಾಧ್ಯ ಉಂಟು. ಯಾಕಂದ್ರೆ ನಾನು ಅದರಲ್ಲಿ ಒಂದು ಅನುಭವ ಪಡೆದಿದ್ದೇನೆ, ಅದರಿಂದ ನಾನು ಹೇಳ್ತಾ ಇದ್ದೇನೆ. ಯಾರಿಗೂ ಕೂಡ ವಾಸ್ತು ಕರೆಕ್ಟ್ ಆಗಿದ್ರೆ ಮತ್ತೆ ಜ್ಯೋತಿಷಾಸ್ತ್ರ ಪ್ರಕಾರ ಅವರ ಜನ್ಮಗುಂಡ್ಲಿಯನ್ನು ಅವರು ಸರಿಯಾಗಿ ಅದಕ್ಕೆ ಬೇಕಾದ ಪರಿಹಾರ ಮಾಡಿಕೊಳ್ತಾ ಇದ್ರೆ, ಜ್ಯೋತಿಷ ಬೇಕಾದ್ರೆ ಏನೇ ಇರಲಿ, ಆದ್ರೆ ವಾಸ್ತು ಒಂದು ಪರ್ಫೆಕ್ಟ್ ಆಗಿದ್ರೆ ಮೋಸ್ಟ್ಲಿ ಅವರು ಮ್ಯಾಕ್ಸಿಮಮ್ ಆಗಿ ಸುಖ ಅನುಭವಿಸ್ತಾರೆ. ಅದು ಖಂಡಿತ ಮಾತ್ರ ಅಂತ ಒಂದು ಇದು ಇದರಲ್ಲಿ ಅದು ಅದಕ್ಕೆ ಹೇಳುದು, ಯಾರಿಗೂ ಕೂಡ ಯಾರು ಇನ್ಸಲ್ಟ್ ಮಾಡಬಾರ್ದು ಅಥವಾ ಎಲ್ಲ ದೇವರೇ ನೋಡ್ಕೊಳ್ತಾನೆ ಇದೆಲ್ಲ ಬಕ್ವಾಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ನಾವು ಮಾಡಿದ್ದಲ್ಲ, ಇದು 5,000 ಬಂದೇ ಇದೆ. ನಾವೇನಾದ್ರೂ ಮಾಡಿದ್ರೆ ನೀವು ಹೇಳ್ಬೋದು ನೀವೇನು ಹೊಸದಾಗಿ, ಇದು ಅನಾದಿ ಕಾಲದಿಂದ ಬಂದು ಋಷಿ ಮುನಿಗಳು ಬರ್ದದ್ದು ಇದು. ಸೊ ಅದರಿಂದ ನೀವು ಈಗ ಅದನ್ನು ತಿಳಿಸಿಕೊಡುವಂತ ಕಾರ್ಯ ಅಷ್ಟೇ. ನೀವು ಇದನ್ನು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಖವಾಗಿರ್ತೀರಾ, ಇಲ್ಲದಿದ್ರೆ ನಿಮ್ಮನ್ನು ನೀವೇ ಕಳ್ಕೊಳ್ತೀರಾ. ಈಗ ಇಂಥವರೆಲ್ಲ ಒಂದು ವಿಷಯ ಉಂಟು, ಇಲ್ಲಿ ಇಂಥವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈಗ ಅವರ ಮಕ್ಕಳಿಗೆ ಒಂದು ಮಾರ್ಕ್ಸ್ ಕಡಿಮೆ ಬಂದ್ರೆ ಒಂದು ನೋಡಿ, ಒಂದು ಮಾರ್ಕ್ ಕಡಿಮೆ ಅಂತ ಅಂದ್ರೆ ಈಗ ಹೇಳುವವರಿಗೆ ಅಂದ್ರೆ ಈ ಜ್ಯೋತಿಷ ಏನಿಲ್ಲ, ವಾಸ್ತು ಏನಿಲ್ಲ, ಎಲ್ಲ ದೇವರು ನೋಡ್ಕೊಳ್ತಾನೆ ಅಂತ ಹೇಳೋರಿಗೆ, ಅವರ ಮಕ್ಕಳಿಗೆ ಎಲ್ಲಾದ್ರೂ ಒಂದು ಮಾರ್ಕು ಕಡಿಮೆ ಬಂದ್ರೆ, ಅದೇ ಪಕ್ಕದ ಮನೆಯವರ ಮಕ್ಕಳಿಗೆ ಮಾರ್ಕ್ ಜಾಸ್ತಿ ಬಂದ್ರೆ ಅವ್ರು ಎಷ್ಟು ಇರಿಟೇಟ್ ಆಗ್ತಾರೆ ನೋಡಿ. ಆಗ ಯಾರು ಹೇಳುವುದಿಲ್ಲ ದೇವರು ಇದ್ದಾನೆ ಮಗು ನೀನು ಸುಮ್ಮನೆ ಕೂತ್ಕೋ ನಾಳೆ ನಮ್ಗೆ ಒಳ್ಳೇದು, ಆಗ ಯಾರು ಹೇಳುದಿಲ್ಲ ನೋಡು ಅವ ಮಾರ್ಕ್ ತಂದಿದ್ದಾನೆ ನೀನು ಯಾಕೆ ತರಲಿಲ್ಲ, ನೀನು ಓದುದಿಲ್ಲ, ಹಾಗಾದ್ರೆ ನೀನು ಗಿಲ್ಟಿ ಅಂದ್ರೆ ನೀನು ಗಲತಾಗಿದ್ದೀಯ, ನೀನು ತಪ್ಪಿನಲ್ಲಿ ಸಿಕ್ಕಿಬಿದ್ದಿದ್ದೀಯ ಅಂದ್ರೆ ಆಗ ಅವರಿಗೆ ಯಾವ್ದು ನೆನಪಾಗ ಆಕ್ಚುಲಿ ಅಂದ್ರೆ ಸಂಪೂರ್ಣ ಈಗ ಪೇರೆಂಟ್ಸ್ ನವರ ಒಂದು ಕಾಂಪಿಟೇಷನ್, ಅದು ಪೇರೆಂಟ್ಸ್ ಟು ಪೇರೆಂಟ್ಸ್, ಅದು ಏನೇ ಮಾಡ್ಲಿ ಅವರು. ಆದ್ರೆ ಆ ಮೂಮೆಂಟ್ ಅಲ್ಲಿ ಯಾರು ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ಹೋಗುದಿಲ್ಲ. ಅಂದ್ರೆ ನಿನ್ನ ಮಾರ್ಕ್ ಕಡಿಮೆ ಬಂದಿದೆ, ಓಕೆ ತೊಂದರೆ ಇಲ್ಲ, ಇನ್ನೊಂದ್ಸರಿ ಒಳ್ಳೇದು ಬರ್ಬೋದು, ದೇವರು ಒಳ್ಳೇದು ಮಾಡಿ ಹಾಗೆ ಎಲ್ಲರೂ ಕಂಪೇರ್ ಮಾಡಿ ಅವರಿಗೆ ಬೈಯುವುದೇ ಬಂತು, ಬೈತಾ ಇರ್ತಾರೆ. ಸೊ ಅಂತವ್ರು ಕೂಡ ಬೈಯುವುದು ಬಿಡಿ. ನಾನು ಹೇಳುದಾದ್ರೆ ಇಂಥದ್ದು ವಾಸ್ತು ಈಗ ನಾನು ಏನು ಇದು ವಾಸ್ತು ನಿಮ್ಗೆ ತೋರಿಸಿ ಹೇಳಿದ್ದೇನೆ ಇಲ್ಲಿ, ಇದೊಂದು ಸಿಂಪಲ್ ಪಾಯಿಂಟ್ ಅಂತ ಹೇಳಿದ್ರೆ, ಇನ್ನು ಸಮಯ ಬಂದಾಗೆ ನನಗೆ ಹೇಗೆ ನಿಮ್ಗೆ ಸಮಯ ಬರ್ತದೆ ಏನೇನೆಲ್ಲ ತಿಳಿಸಿಕೊಡ್ಲಿಕ್ಕಿದೆ, ಇದರಲ್ಲಿ ವಾಸ್ತುವಿನಲ್ಲಿ ಹೇಳಿದಷ್ಟು ಕಡಿಮೆ ಅಂತ ವಾಸ್ತವ ನಾನು ತಿಳಿಸಿಕೊಡ್ತಾ ಇರ್ತೇನೆ ನಿಮ್ಗೆ.